ಅಜಯ್ ಇದೇನಿದು? ಯಾಕೆಲ್ಲರೂ ಬೇಜಾರಾಗಿ ಕೂತಿದ್ದೀರಾ? ಏನಾಯ್ತು? ಏ ಆಪ್ತ ಮಿತ್ರ, ಏನು ಗೊತ್ತಿಲ್ಲದೆ ಇರೋ ಒಂಥರ ಕೇಳ್ತಾ ಇದೆಯಲ್ಲೋ. ಭೂಮಿಕಾ ಹೀಗ್ ಮಾಡಬಹುದಾ? ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಅವಳಿಗೆ ಹೇಗೋ ಮನಸ್ಸು ಬಂತು. ಅಯ್ಯೋ, ಪ್ರಾಬ್ಲಮ್ ಆಗಿದೆ ಅಂತ ಫೋನಲ್ಲಿ ಹೇಳಿದೆ, ಸರಿ ಹೋಯ್ತು ಅನ್ನೋ ವಿಷಯನ ಫೋನ್ ಮಾಡಿ ಹೇಳಲಿಲ್ವೇ? ಇದ ವಿಷಯ? ಇದಕ್ಕ ನೀವು ಸಪ್ಪಗಿರೋದು? ಅದು ಏನಾಯ್ತು ಅಂದ್ರೆ, ಈಗ ನೀವ್ಯಾರು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಎಲ್ರು ಖುಷಿ ಪಡೋ ಸಂದರ್ಭ. ಸಿಹಿ ಸುದ್ದಿ ಇದೆ. ಸಿಹಿ ಸುದ್ದಿನ? ಏನದು? ಅದ್ಗೆ ಎಲ್ಲೂ ಹೋಗ್ತಾ ಇಲ್ಲ, ವಾಪಸ್ ಬಂದ್ಬಿಟ್ರು. ಏನೋ ಹೇಳ್ತಾ ಇದ್ಯಾ? ನಿಜ ಏನೋ? ಅಜಯ್, ನಿಮ್ಮಾಣೆ ನಿಜ ಅಜಯ್. ಆನಂದ್, ನೀನ್ ನಿಜ ಹೇಳ್ತಿದ್ಯಾ ತಾನೆ? ನಿಜವಾಗ್ಲೂ ಭೂಮಿಕಾ ವಾಪಸ್ ಬರ್ತಿದ್ದಾಳಾ? ನಿಜ ಪರ್ಣ, ಸುಳ್ಳು ಹೇಳಿದ್ರೆ ಅಜ್ಜಿ ಬಿಡ್ತಾರೆ. ನೀನ್ ತೊಣ್ಣೆ ತಗೊಂಡ್ 4 ಬಾರ್ಸಲ್ವಾ? ನನ್ನ ಹಣೆಗೂ ನಿಜ. ಅದಕ್ಕೆ ಎಲ್ಲಿಗೂ ಹೋಗ್ತಾ ಇಲ್ಲ, ವಾಪಸ್ ಬಂದ್ಬಿಟ್ರು. ಅಪ್ಪ, ನನಗೀಗ ಸಮಾಧಾನ ಆಯ್ತು. ತಲೆ ಮೇಲಿದ್ದ ದೊಡ್ಡ ಭಾರನ ಕೆಳಗಿಳಿಸ್ದಂಗಾಗೋಯ್ತು ಕಣೋ. ನಾವು ಮತ್ತೆ ಕನಸು ಕಾಣಬಹುದು. ಭೂಮಿಕಾ ವಾಪಸ್ ಬಂದ್ಬಿಟ್ಲು. ಅವ್ರು ಇನ್ಮೇಲಾದ್ರೂ ಒಂದಾಗಿದ್ರೆ ಅಷ್ಟೇ ಸಾಕು. ನಂಗೆ ಇನ್ನೇನು ಬೇಡ. ಇನ್ಯಾವತ್ತು ಎಂಥದೇ ಪರಿಸ್ಥಿತಿ ಬಂದ್ರು ಅವರಿಬ್ರು ದೂರ ಆಗದೆ ಇದ್ರೆ ಅಷ್ಟೇ ಸಾಕಪ್ಪ. ಅಮ್ಮ, ಯೋಚನೆ ಮಾಡ್ಬಿಡು, ಅವ್ರು ಖಂಡಿತ ದೂರ ಆಗಲ್ಲ. ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹೋದವರು ವಾಪಸ್ ಬಂದಿದಾರಲ್ಲ, ಇದು ಶುಭ ಸೂಚನೆ ಅಲ್ವಾ? ಇಷ್ಟ ಆಗಿದೆ ಅಂದ್ಮೇಲೆ ಅಷ್ಟಾಗೇ ಆಗುತ್ತೆ. ವೇಟ್ ಮಾಡ್ಬೇಕಷ್ಟೇ. ಅವರಿಬ್ರು ಚೆನ್ನಾಗಿರೋದನ್ನ ನೋಡೋದಕ್ಕೆ ಅಂತಾನೆ ನಾವು ಬದುಕಿರೋದು. ಇನ್ಯಾವತ್ತು ಎಂಥ ಪರಿಸ್ಥಿತಿ ಬಂದ್ರು ಅವರಿಬ್ರು ದೂರ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅವರು ದೂರ ಆಗುವಂತ ಜೋಡಿ ಅಲ್ಲ. ಅವರು ಬರೀ ಮೇಡ್ ಫಾರ್ ಈಚ್ ಅದರ್ ಅಷ್ಟೇ ಅಲ್ಲ, ಮೇಡ್ ಫಾರ್ ಎವರ್ ಜೋಡಿ. ಖಂಡಿತವಾಗ್ಲೂ ಅವರಿಬ್ರು ಒಂದಾಗೇ ಆಗ್ತಾರೆ, ಚೆನ್ನಾಗಿ ಬದುಕಿ ಬದುಕ್ತಾರೆ. ಜೈ. Yes, baby. You want peg? ಜೈ. ಚಲ್. ಜೈ, ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಫೈನಲಿ ನೀವೇನ್ ಅನ್ಕೊಂಡಿದ್ರು ಅದನ್ನ ಅಚೀವ್ ಮಾಡಿದ್ದೀರಾ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ಇಲ್ಲ ಬೇಬಿ, ಇನ್ನು ಈ ಜೇಡಿ ಸಾಧಿಸಬೇಕಾಗಿರೋದು, ಅಚೀವ್ ಮಾಡಬೇಕಾಗಿರೋದು ತುಂಬಾ ಇದೆ. ವಾಟ್ ಡು ಯು ಮೀನ್? ನನ್ನ ಆಸೆ ಏನೈತೆ ಹೇಳು? ಈ ಇಡೀ ಆಸ್ತಿ ನನ್ನ ಕೈಗೆ ಬರಬೇಕು ಅನ್ನೋದಲ್ವಾ? ಬಟ್ ಒಂದೇ ಒಂದು ಕೊರಗಿದೆ ಬೇಬಿ. ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ರೆ ಮಾತ್ರ ಆಸ್ತಿ ಪೇಪರ್ಗೆ ಸೈನ್ ಹಾಕ್ತೀನಿ ಅಂತ ಇಷ್ಟು ದಿನ ನನ್ನ ನರಳಿಸಿ ಕೋರ್ಗಿ ಅಯ್ಯೋ ಅನ್ಸದ್ಲಲ್ಲ ಬ್ಲಡಿ ರೂರಲ್ ಕೋಟ ಮಲ್ಲಿ. ಅವಳಿಗೆ ನಾನು ಏನು ಮಾಡಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರ್ಗು ನನ್ನನ್ನು ತುಂಬಾನೇ ಕಾಡ್ತಾ ಇದೆ ಬೇಬಿ. ಅವಳಿಗೇನಾದ್ರೂ ಮಾಡ್ಬೇಕು. ನಾನು ಮಾಡಿದ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು, ನಾನು ನೆಮ್ಮದಿಯಾಗಿರೋದು. ಬಿಡಲ್ಲ ಬೇಬಿ ಅವಳನ್ನ. ಬಿಟ್ರೆ ಜೇಡಿ ಅನ್ನೋ ಹೆಸರಿಗೆ ಮರ್ಯಾದೆ ಇರೋದಿಲ್ಲ. ಕರ್ಮ, ಇವಂದು ಮತ್ತೆ ಶುರುವಾಯ್ತು. ಒಳ್ಳೆ ದೇವದಾಸ್ ತರ ಆಡ್ತಾನೆ. ಅವಳಿಗೆ ಹೇಗೆ ಮಾಡ್ಬೇಕು ಅಂತಂದ್ರೆ ಪ್ರತಿದಿನ ಪ್ರತಿ ಕ್ಷಣ ನನ್ನ ನೆನ್ಸ್ಕೊಂಡು ಕೊರಗಬೇಕು. ಕೊರ್ಗಿ ನರಳಬೇಕು, ನರಳಿ ಸೊರಗಬೇಕು. ಯಾಕಾದ್ರೂ ಇನ್ನ ಬದುಕಿದೀನೋ ದೇವರೇ ಆದಷ್ಟು ಬೇಗ ನನ್ನ ಮೇಲೆ ಕರ್ಕೊ ಅಂತ ಸಾಯ್ಬೇಕು ಅವಳು. ಹಾಗ ಮಾಡ್ತೀನಿ. ಐಸ್ ಕ್ಯೂಬ್. ಏನೋ ಇಷ್ಟ ಬೇಗ ಬಂದೆ ನೀನು? ಸೂಪರ್ ಕಣೋ ನೀನು, ಸಖತ್ ಫಾಸ್ಟ್ ಆಗಿ ಬಂದಿದ್ಯಾ. ಐಸ್ ಕರ್ಗಿ ನೀರಾಗಿರ್ಬೇಕು ನೋಡು. 2 ಪೆಗ್ಗೆ ಹೊಡೆದಾಯ್ತಲ್ಲೋ ಆಗ್ಲೇ. ಸಾರಿ ಬಾಸ್. ಪರವಾಗಿಲ್ಲ, ಹೋಗು. ನಿಂತ್ಕೋ ಬಾಸ್. ಇಲ್ಲ, ನೀನೊಂಥರ ಸ್ಪಾರ್ಕ್ ಇದ್ದಂಗೆ ಕಣ. ನಿಂಗೊಂದು ನೇಮ್ ಸಜೆಸ್ಟ್ ಮಾಡ್ಲಾ?
ನೀನು ಈ ಸಿಂಪಲ್ ಸುನಿ ಬದಲು ಸ್ಪಾರ್ಕ್ ಸುನಿಲ್ ಅಥವಾ ಸ್ಫೂರ್ತಿ ಸುನಿಲ್ ಅಂತ ನೀನ್ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡು. ನೀನ್ ನೋಡಿದ್ರೆ ಒಂಥರ ಸ್ಫೂರ್ತಿ ಚಿಲುಮೆ ಇದ್ದಾಗ ಕಾಣಿಸ್ತೀಯ. ಹೊಸ ಹೊಸ ಐಡಿಯಾಗಳು ಬರ್ತವೆ. ನಂಗೀಗ ಒಂದು ಐಡಿಯಾ ಬಂದಿದೆ. ಏನ್ ಐಡಿಯಾ ಬಾಸ್? ಐಡಿಯಾ ಏನು ಅಂದ್ರೆ ನಂಗೆ ಈಗ ಹೇಳಕ್ ಮೂಡಿಲ್ಲ ಕಣ. ಹೋಗ ಗುಡ್ ಬೈ ತರ ಕತ್ಲಾಕ್ ಮುಂಚೆ ಮನೆ ಸೇರ್ಕೊ ಹೋಗೋ. ಈ ನಡುವೆ ಈಗಿನ ಕಾಲದಲ್ಲಿ ಗಂಡು ಮಕ್ಳು ಶೀಲಕ್ ಬೆಲೆ ಇಲ್ಲ ಕಣೋ. ಹೋಗ್ ನಿನ್ ಮನೆ ಸೇರ್ಕೋ, ನಾಳೆ ಬಾ ಹೇಳ್ತೀನಿ. ಬಾಸ್ ಅದು ಇಲ್ಲ ಮೂಡಿಲ್ಲ ಅಂತ ಹೇಳದ್ನಲ್ಲ, ಒಂದ್ಸಲ ಹೇಳಿದ್ದನ್ನ ಕೇಳಬೇಕು. ಮಲ್ಲಿ ಹೇಳ್ತಿರೋದು ನಿಜನಾ? ಹೌದೋದ್ಗೆ ಮಗು ಬದುಕಿದೆ. ಅದು ಎಲ್ಲಿತ್ತು ಅನ್ನೋದು ನಮ್ಗೆ ಗೊತ್ತಾಗಿದೆ. ಆ ಮಗುನ ಯಾರು ತಗೊಂಡ್ರು, ಈಗ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಒಂದು ಸಣ್ಣ ಸುಳ್ಳು ಸಿಕ್ಕಿದ್ರು ಸಾಕಾಗೆ ಮಗು ನಮ್ಮ ಕೈ ಸಿಕ್ಕಿದ ಹಾಗೇನೆ. ಅಕರೆ ನನ್ಗೆ ಭಾವನವನ್ನ ನೆನ್ಸ್ಕೊಂಡ್ರೆ ಸಂಕಟ ಆಗ್ತಾ ಇದೆ. ಇಷ್ಟ ದಿನ ಅವ್ರ ಮೇಲೆ ಇದ್ದಿದ್ದ ಭಾವನೆ ಬೇರೆ, ಆದ್ರೆ ಇವಾಗ ಅವ್ರ ಮೇಲಿರೋ ಭಾವನೆ ಗೌರವ 10 ಪಟ್ಟು ಹೆಚ್ಚಾಗಿದೆ. ಎಷ್ಟ್ ದೊಡ್ಡ ಮನ್ಸು ಅವ್ರದ್ದು, ಎಷ್ಟ್ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಮನ್ಸಲ್ಲಿ 10 ಜನ್ಮಕ್ಕೆ ಆಗೋಷ್ಟು ನೋವಿದ್ರೂ ಅದ್ಯಾವ್ದನ್ನು ತೋರ್ಸ್ಕೊಳಲ್ಲ, ಯಾರ ಹತ್ರನೂ ಹೇಳ್ಕೊಳಲ್ಲ. ಅವರೇ ಮನ್ಸಲ್ಲಿ ಇಟ್ಕೊಂಡು ಅದನ್ನೆಲ್ಲ ಅನುಭವಿಸ್ತಾರೆ. ಅಕರೆ ಅವ್ರೆಷ್ಟು ನೋವು ತಿಂದಿದ್ದಾರೆ ಅಲ್ವಾ?